ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಬ್ಬಿ ಕನ್ನಡ ವ್ಲಾಗ್ಸ್. ಇದು ಮೇ 18th ವೀಡಿಯೋ ಆಗಿರುತ್ತೆ. ಬಟ್ ಅಪ್ಲೋಡ್ ಮಾಡೋದು ಮಾತ್ರ ಲೇಟ್ ಆಗ್ತದೆ. ಬಿಕಾಸ್ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಸೊ ಮೇ 18th ಏನಪ್ಪ ಸ್ಪೆಷಲ್ ಅಂದರೆ ಖುಷಿ ಬರ್ತ್ಡೇ. ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದು ಸಂಡೇ ಇರೋದ್ರಿಂದ ದೇವಸ್ಥಾನ ಎಲ್ಲ ಬೇಗ 9 ಆದಮೇಲೆ ಕ್ಲೋಸ್, 9:30 ಅನ್ನೋಷ್ಟರಲ್ಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೆ 9 ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಅದೊಂದು ಇರೋದ್ರಿಂದ ಬೇಗ ಮಾಡ್ಕೊತಾ ಇದ್ದೆ. ಮತ್ತು ಸಂಡೇ ಇರೋದ್ರಿಂದ ಮಂಡೆಗೆ ನಮ್ಮದು ಮನೆ ದೇವರು ಪೂಜೆ. ನಾವು ಮಂಡೆ ಪ್ರತಿ ಸೋಮವಾರ ನಾವು ಪೂಜೆ ಮಾಡಲೇಬೇಕು. ಸೊ ಇವತ್ತೇ ದೇವರು ಐಟಮ್ಸ್ ಎಲ್ಲ ತೊಳ್ಕೊಂಡ್ರೆ ಮತ್ತು ಮಂಡೆಗೆ ಈಸಿ ಆಗುತ್ತೆ ಅನ್ನೋ ರೀಸನ್ನಿಂದ ಸ್ವಲ್ಪ ಬೇಗ ಇದ್ದಿದ್ದೆ. ಬೇಗ ಒಳಗಡೆಯಿಂದ ಕಸ ಗುಡಿಸ್ಕೊಂಬಂದು ಮನೆ ಒರೆಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಸೊ ಫೈನಲಿ ದೇವ್ರ ಮನೆಗೆ ಹೋಗಿ ನಾವು ದೇವ್ರ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಮಿನಿಮಮ್ 1 hour ಆದರೂ ಬೇಕು. ನಾವು ಎಷ್ಟೇ ಕಮ್ಮಿ ಟೈಮ್ ತೊಗೊತೀವಿ ಅಂದರೂ 1 ಅವರಿಂದ 1.5 hour ಬೇಕು. ಸೊ ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಬಂದು ಬೇಗ ದೇವರು ಮೇಲೆ ಒಣಗಿರೋ ಹೂವು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ನಾನು ಇದಕ್ಕೆ ಇವೆಲ್ಲ ಬೆಳ್ಳಿ ಐಟಮ್ಸು ಇದೆಲ್ಲ ಕ್ಲೀನ್ ಮಾಡ್ಕೊಳೋವಾಗ ಜಾಸ್ತಿ ಪಿತಾಂಬರಿ ಯೂಸ್ ಮಾಡ್ತಾಯಿದ್ದೆ. ಬಟ್ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಬರೀ ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ನೀಟಾಗಿ ಹೋಗುತ್ತೆ ಅಂತ. ಸೊ ನಾನು ಅದನ್ನು ಟ್ರೈ ಮಾಡಿದೆ. ಚೆನ್ನಾಗಿ ಕ್ಲೀನಾಗೆ ಹೋಯಿತು. ಪಿತಾಂಬರಿ ಇದೇನು ಪೌಡರ್ಸ್ ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣಲ್ಲೇ ಕ್ಲೀನ್ ಆಗಿಬಿಡುತ್ತೆ. ಸೊ ಬೇಗ ಎಲ್ಲ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮನೆ ಪೂಜೆ ಎಲ್ಲ ಮಾಡಿ ಸೊ ನಾನು 9 ಗಂಟೆಗೆ ನಾವು ಕರೆಕ್ಟಾಗಿ ಮನೆ ಬಿಟ್ವಿ. ನಾವು ಅಂದ್ಕೊಂಡಿದ್ದು ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾಕಂದರೆ ಖುಷಿ ಭೈರವ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನಾವು ಆ ಥರ ಅಂದ್ಕೊಂಡು. ಬಟ್ ನಾವು ಅಲ್ಲಿ ದೇವಸ್ಥಾನ ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಫೈನಲಿ ಅಲ್ಲೇ ನಿಯರ್ ಬೈ ಅಲ್ಲಿ ಓಂಶಕ್ತಿ ಟೆಂಪಲ್ ಇತ್ತು, ಅಲ್ಲೇ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಮನೆಗೆ. ಬಂದು ಮತ್ತು ಸ್ವಲ್ಪ ಟೀ ಮಾರ್ಟಿಂದ ರೇಷನ್ ಎಲ್ಲ ತರೋದಿತ್ತು, ರೇಷನ್ ಎಲ್ಲ ತೊಗೊಂಡು ಅಡುಗೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ. ಸೊ ಇದು ಮನೆಯಲ್ಲೇ ನಾವು ಡೆಕೋರೇಟ್ ಮಾಡಿರೋದು, ಮೀಶೋಯಿಂದ ತರಿಸಿದ್ದೆ ಬಲೂನ್ ಐಟಮ್ಸ್ ಎಲ್ಲ. ಸೊ ಸಿಂಪಲ್ಲಾಗೆ ಚೆನ್ನಾಗಿ ಅನಿಸ್ತಿತ್ತು. ಸೊ ಅದು ಖುಷಿ ಡ್ರೆಸ್ಸು ಕ್ಯೂಟಾಗಿ ಕಾಣ್ತಿದ್ಲು ಆ ಡ್ರೆಸ್ಸಲ್ಲಿ. ಸೊ ಕೇಕ್ ಬರೋದು ಲೇಟ್ ಆಗಿರೋದ್ರಿಂದ ಖುಷಿ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಟಿ ವಿ ನೋಡ್ಕೊಂಡು. ಫೈನಲಿ ಖುಷಿದು ಡ್ರೆಸ್ ಮ್ಯಾಚ್ ಆಗೋ ಥರ ಕೇಕ್ ಮಾಡಿಸಿದ್ವಿ ನಾವು. ಸೊ ಕೇಕ್ ಕೂಡ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಅನಿಸ್ತಿತ್ತು. ಖುಷಿಗೆ ನಾವೆಲ್ಲ ದೊಡ್ಡವರು ಜಾಸ್ತಿ ಇರೋದಕ್ಕಿಂತ ಈ ಥರ ಚಿಕ್ಕ ಮಕ್ಕಳು ಇರೋದು ಅವ್ರು ಎಂಜಾಯ್ ಮಾಡ್ತಿದ್ರು. ಸೊ ಮೇ ಬಿ ಮಕ್ಕಳೇ ಚೆಂದ ಅನ್ನೋದು ಇದಕ್ಕೆ ಅನಿಸುತ್ತೆ. ಶಿ ವಾಸ್ ಫುಲ್ ಹ್ಯಾಪಿ. ವೈ ಬಿಕಾಸ್ ಎಲ್ಲ ಬರೀ ಮಕ್ಕಳೇ ಇದ್ದರು